ನಮಸ್ಕಾರ ವೀಕ್ಷಕರೇ, ಶುಭೋದಯ. ಏನಪ್ಪ ಇಂದಿನ ಒಂದು ವಿಷಯ ಅಂದರೆ, ಈ ನಮ್ಮ ಸಾಂಪ್ರದಾಯ ಕೃಷಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಮಗ್ರ ಕೃಷಿ ಅಂತ ನಾವೇನು ಕರಿತೀವಿ, ಮಿಶ್ರ ಬೆಳೆಯಾಗಿ ಏನು ನಾವು ನೋಡಿ ಅವರೆ ಗಿಡ ಮತ್ತು ತೊಗರಿ ನೋಡಿ, ಇದು ತೊಗರಿ ಸಸ್ಯ, ಇದು ಅವರೆ ಗಿಡ ಮತ್ತು ಇದು ಅಲಸಂದಿ. ಈಗ ಹೂವು ಬಿಟ್ಟಿದೆಯಲ್ಲ, ಇದು ಅಲಸಂದಿ. ಹೂವು ಪಿಂದೆ ಎರಡು ಸ್ಟಾರ್ಟ್ ಆಗಿದೆ ನೋಡಿ, ಇದು ಅಲಸಂದಿ. ಮತ್ತು ಅವರೆ ಗಿಡ ಬಳ್ಳಿ ಹಬ್ಬುತ್ತಾ ಇದೆ. ಏನಪ್ಪ ಅಂದರೆ, ಏನು ಮಿಶ್ರ ಬೆಳೆಯಾಗಿ ಅಟ್ ಎ ಟೈಮ್, ಈಗ ಫಾರ್ ಎಕ್ಸಾಂಪಲ್ ಒಂದು ಬೆಳೆ ಇಟ್ಟರೆ 3-4 ಮಂತ್ಸು ಸುಮ್ಮನೆ ನ್ಯಾಷನಲ್ ವೇಸ್ಟ್ ಭೂಮಿ ಅಲ್ವಾ. ಆ ಒಂದು ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ, ಮಿಶ್ರ ಬೆಳೆಯಾಗಿ ಈ ರೀತಿ ಮಾಡ್ತೀವಿ. ಆ್ಯಕ್ಚುಲಿ ನಾವು ರಾಗಿ ಬಿತ್ತನೆ ಮಾಡುವಾಗ ಅದರ ಮಧ್ಯಭಾಗದಲ್ಲಿ ಜೋಳ, ಅವರೆ, ಅಲಸಂದಿ, ತೊಗರಿ ಮತ್ತು ಏನಪ್ಪದು ಸಾಮೆ, ಹುಚ್ಚೆಳ್ಳು ಈ ರೀತಿ ಎಲ್ಲ ನಾವು ಬಳಸ್ತೀವಿ. ಆದರೆ ಈ ಬಾರಿ ನಾವು ಮಳೆ ಕಡಿಮೆ ಅನ್ನೋ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಳು ಬೆಳೆ ಅಂತ ನಾವೇನು ಕರಿತೀವಿ, ಈ ಅವರೆಕಾಳು, ತೊಗರಿ, ಅಲಸಂದಿ ಈ ರೀತಿ, ಮತ್ತು ಅದರ ಮಧ್ಯದಲ್ಲಿ ರಾಗಿ ಪೈರು ಸಹ ಒಂದೊಂದು ತುಂಬ ವಿರಳವಾಗಿ, ಅಷ್ಟೊಂದು ಗಣನೀಯ ಪ್ರಮಾಣದ ಇಲ್ಲ, ಆದರೂ ಅದನ್ನು ಬಿತ್ತನೆ ಮಾಡಿದ್ದೀವಿ ಕೂಡ. ಏನಪ್ಪ ಅಂದರೆ, ಈಗ ಮೊನ್ನೆ ಲಾಸ್ಟ್ ವೀಕಲ್ಲಿ ಒಂದು ಸ್ವಲ್ಪ ಮಳೆ ಆಗಿದ್ದರಿಂದ ಕಳೆ ಜಾಸ್ತಿ ಆಗಿದೆ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ನುರಿತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಕರು ಯಾರಿದ್ದಾರೆ, ಈ ಕೃಷಿಯಲ್ಲಿ ತುಂಬ ನೈಪುಣ್ಯತೆ ಹೊಂದಿರೋರು, ಸೊ ಅವರ ಒಪಿನಿಯನ್ ಬೇಕಾಗಿದೆ, ಅವರ ಅಭಿಪ್ರಾಯ, ಸಲಹೆ, ಸೂಚನೆ ಬೇಕಾಗಿದೆ. ಏನಪ್ಪ ಅಂದರೆ, ನಾವು ನೋಡಿ ಮಿಶ್ರ ಬೆಳೆಯಾಗಿ ಅವರೆ, ತೊಗರಿ, ಅಲಸಂದಿ ಮಾಡಿದ್ದೀವಿ, ಆದರೆ ಕಳೆ ಜಾಸ್ತಿ ಆಗಿದೆ. ಆದರೆ ಈ ತೋಟಗಾರಿಕಾ ಒಂದು ನಮ್ಮ ರೈತರಿದ್ದಾರೆ, ತೋಟ ಬೆಳೆಗಳು ಏನು ಮಾಡ್ತಾರೆ, ಸೊ ಅವರಿಂದ ಒಂದು ಸಲಹೆ ಸೂಚನೆಗಳು ಬೇಕಾಗಿದ್ದಾವೆ. ಈ ಕಳೆ ಜಾಸ್ತಿ ಆಗಿರೋದ್ರಿಂದ, ನೇರವಾಗಿ ವಿಷಯಕ್ಕೆ ಬರೋದಾದರೆ, ಈ ಕಳೆ ಜಾಸ್ತಿ ಆಗಿರೋದ್ರಿಂದ ಈ ಕಳೆ ಔಷಧಿ ಅಂತ ಹೊಡಿತಾರೆ. ಆ್ಯಕ್ಚುಲಿ ಹೊಡಿಬಾರ್ದು, ಏಕೆಂದರೆ ಈ ನಮ್ಮ ಸಾಂಪ್ರದಾಯಿಕ ಕೃಷಿಗಳಲ್ಲಿ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಕ್ರಿಮಿನಾಶಕ, ಕೀಟನಾಶಕಗಳು ಹೆಚ್ಚಾಗಿ ನಾವು ಬಳಸಬಾರ್ದು ಅಲ್ವಾ. ಬಟ್ ವಿಧಿ ಇಲ್ಲ, ಯಾಕೆ ಬಳಸಬಾರ್ದು ಅನ್ನೋದಾದರೆ, ಏನು ನಾವು ಈ ನಮ್ಮ ರಾಸಾಯನಿಕ ಗೊಬ್ಬರಗಳು, ಈ ಕ್ರಿಮಿನಾಶಕ, ಕೀಟನಾಶಕ ಹೆಚ್ಚಾಗಿ ಬಳಸಿದಷ್ಟು ಮಣ್ಣಿನ ಒಂದು ನೈಜತೆ, ಆ ಒಂದು ಸೊಗಡು ಅಂತ ನಾವೇನು ಕರಿತೀವಿ, ಮಣ್ಣಿನಲ್ಲಿರುವ ಒಂದು ನೈಜತೆ, ಮೂಲ, ಅದು ದಿನದಿಂದ ದಿನಕ್ಕೆ ತನ್ನ ಶಕ್ತಿ ಸಾಮರ್ಥ್ಯ ಕಳೆದುಕೊಳ್ಳುತ್ತೆ. ಯಾಕೆಪ್ಪ ಅಂತಂದರೆ, ಆ ಒಂದು ರಸಗೊಬ್ಬರಗಳಲ್ಲಾಗಿರ್ಬೋದು, ಯೂರಿಯಾ, ಕಾಂಪ್ಲೆಕ್ಸ್, ವಾಟ್ ಎವರ್ ಇಟ್ ಈಸ್, ಔಷಧಿಗಳು, ಕ್ರಿಮಿನಾಶಕಗಳು, ಕೀಟನಾಶಕಗಳು ಹೆಚ್ಚಾಗಿ ಭೂಮಿಗೆ ಸೇರಿದಷ್ಟು ಆ ಭೂಮಿಯಲ್ಲಿರುವಂತಹ ಎರೆಹುಳು ಆಗಿರ್ಬೋದು, ಸೂಕ್ಷ್ಮಾಣುಜೀವಿಗಳು ಬೆಳೆಗಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಏನು ಜೀವಿಗಳಿರ್ತವೆ ಅಲ್ವಾ, ಸೊ ಅವು ದಿನದಿಂದ ದಿನಕ್ಕೆ ಅವುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಈಗಾಗಲೇ ನಾವು ಈ ಕೋಲಾರ, ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಏನು ಈ ತೋಟಗಾರಿಕೆ ಬೆಳೆಗಳಲ್ಲಿ ಯಥೇಚ್ಛಾಗಿ ರಸಗೊಬ್ಬರಗಳು ಮತ್ತು ಕ್ರಿಮಿನಾಶಕ, ಕೀಟನಾಶಕಗಳು ಬಳಸ್ತಾ ಇದ್ದಾರೆ. ನಾವು ಬಳಸ್ತಿಲ್ಲ, ಯಾಕಂದ್ರೆ ನಮ್ಮ ತೋಟ ಇಲ್ಲ, ನಮ್ಮದು ಸಾಂಪ್ರದಾಯಿಕ ಕೃಷಿ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ, ಏನು ಯಥೇಚ್ಛವಾಗಿ ಕೀಟನಾಶಕಗಳು, ರಸಗೊಬ್ಬರಗಳು ಬಳಸ್ತಾರೆ, ಕ್ರಿಮಿನಾಶಕಗಳು, ಸೊ ಆ ಮಣ್ಣಿನ ನೈಜತೆ, ಸೊಗಡು ಹಾಳಾಗಿ ಆ ಮಣ್ಣಿನ ಒಂದು ಸಾಮರ್ಥ್ಯ ಕಳೆದುಕೊಂಡಾಗ ಬೆಳೆಗಳು ಕಚ್ಚೋದಿಲ್ಲ. ನೋಡಿ, ಇದು ನಾವು ಏನಿಲ್ಲ, ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ, ಸಾಸಿವೆ ಕಾಳು ಪ್ರಮಾಣದಲ್ಲಿ DAP ಬಳಸಿದ್ದೀವಿ. ಸೊ ಆದ ಕಾರಣ ಈ ಸಸ್ಯಗಳಲ್ಲಿ ಒಂದು ನೈಜತೆ ಕಾಣ್ತಾ ಇದೆ ಮತ್ತು ತನ್ನದೇ ಆದ ಒಂದು ಶಕ್ತಿ ಸಾಮರ್ಥ್ಯದಿಂದ ಈ ಪ್ರಮಾಣದಲ್ಲಿ ಬೆಳೆಯಾಗಿದೆ. ನೋಡಿ ತೊಗರಿ ಗಿಡ
ನಾವು ಯಾವುದೇ ಕ್ರಿಮಿನಾಶಕ ಕೀಟನಾಶಕ ರಸಗೊಬ್ಬರಗಳೇನು ಬಳಸಿಲ್ಲ. ಆದರೂ ಕೂಡ ಈ ಬೆಳೆ ಇಷ್ಟೊಂದು ಪ್ರಮಾಣದಲ್ಲಿ ನೈಜವಾಗಿ ತನ್ನ ನೈಜತೆಯನ್ನು ಕಾಪಾಡಿಕೊಂಡಿದೆ. ಕಳೆ ಜಾಸ್ತಿ ಇರ್ಬೋದು, ಬಟ್ ವಿಷಯ ಅದಲ್ಲ. ಬಟ್ ಈ ನಮ್ಮ ಮೂಲ ಸಾಂಪ್ರದಾಯಿಕ ಕೃಷಿಯಲ್ಲಿ ನಾವು ರಸಗೊಬ್ಬರಗಳಾಗಿರ್ಬೋದು, ಕ್ರಿಮಿನಾಶಕ ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಸಬಾರ್ದು ಅನ್ನೋ ಒಂದು ಇಂಟೆನ್ಷನ್. ಯಾಕೆಂದರೆ ಭವಿಷ್ಯ ದೃಷ್ಟಿಯಿಂದ ಮುಂದಿನ ಪೀಳಿಗೆಗಾಗಿ, ಯಾಕೆಂದರೆ ಈಗಾಗಲೇ ನಾವು ಏನು ರಸಗೊಬ್ಬರಗಳು ಕ್ರಿಮಿನಾಶಕಗಳನ್ನ ಹೆಚ್ಚಾಗಿ ಬಳಸ್ತೀವಿ, ಅದರ ಒಂದು ಪ್ರತಿಕೂಲ ಪರಿಣಾಮಗಳು, ಅದರ ಒಂದು ಇಂಡೈರೆಕ್ಟ್ ಎಫೆಕ್ಟು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ. ಸೊ ನಾವು ಯಾಕೆ ಈ ವಿಷಯ ಒತ್ತಿ ಹೇಳ್ತಾ ಇದ್ದೀವಿ ಅಂದರೆ, ಈಗ ನಾವು ಕೃಷಿಯಲ್ಲಿ ನಮ್ಮ ಸ್ವಾರ್ಥತೆ ಜಾಸ್ತಿ ಆಗಿ ಇಳುವರಿ ಜಾಸ್ತಿ ಬರಬೇಕು ಮತ್ತು ಪ್ರೈಸ್ ಜಾಸ್ತಿ ಸಿಗಬೇಕು. ಇಳುವರಿ ಜಾಸ್ತಿ ಬರಬೇಕು ನಿಜ, ಬಟ್ ಅದರಲ್ಲಿ ಕ್ವಾಲಿಟಿ ಬೇಕಲ್ವಾ, ಅದರಲ್ಲಿ ನೈಜತೆ ಬೇಕಾಗುತ್ತೆ. ಸೊ ಎಲ್ಲಿ ನಾವು ನಮ್ಮ ಒಂದು ಸ್ವಾರ್ಥಕ್ಕೆ, ನಮ್ಮ ಒಂದು ಆರ್ಥಿಕತೆ ಒಂದು ಇದಕ್ಕೋಸ್ಕರ ಯಥೇಚ್ಛವಾಗಿ ರಸಗೊಬ್ಬರಗಳು ಬಳಸೋದು, ಯಥೇಚ್ಛವಾಗಿ ಕ್ರಿಮಿನಾಶಕ ಕೀಟನಾಶಕಗಳು ಬಳಸೋದು, ಸೊ ಅದ್ರದ್ದು ಒಂದು ಇಂಡೈರೆಕ್ಟ್ ಎಫೆಕ್ಟ್ ಮನುಷ್ಯರ ಮೇಲೆ ಬೀಳುತ್ತೆ. ರೋಗ ರುಜಿನಗಳು, ಅನಾರೋಗ್ಯಕ್ಕೆ ಪೀಡಿತರಾಗ್ತಾರೆ ಅಲ್ವಾ. ಸೊ ಅದಕ್ಕೆ ದಯವಿಟ್ಟು ಜಾಸ್ತಿ ರಸಗೊಬ್ಬರಗಳಾಗಿರ್ಬೋದು, ಕೀಟನಾಶಕಗಳನ್ನ ಬಳಸಬೇಡಿ. ಆದಷ್ಟು ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನು ಅಳವಡಿಸ್ಕೊಳ್ಳಿ. ನಾನು ಮರ್ತೋದೆ, ಆ್ಯಕ್ಚುಲಿ ನಾನು ನಮ್ಮ ತೋಟಗಾರಿಕೆ, ನಮ್ಮ ತೋಟಗಳು ಮಾಡೋ ರೈತರ ಇದ್ದರೆ ಒಂದು ಸಲಹೆ ವ್ಯಕ್ತಪಡಿಸ್ಬೇಕು. ಈಗ ಒಂದು ಕಳೆ ಜಾಸ್ತಿ ಆಗಿದೆ ನೋಡಿ. ಇದು ಅವರೆ ಗಿಡ, ತೊಗರಿ ಗಿಡ ಮಿಶ್ರ ಬೆಳೆಯಾಗಿ ಮಾಡಿದ್ದೇವೆ, ಬಟ್ ಕಳೆ ಜಾಸ್ತಿ ಆಗಿದೆ. ಈಗ ಅದನ್ನು ಕಳೆ ಕೀಟನಾಶಕ ಅಂತ ಬರುತ್ತೆ, ಅದನ್ನು ಹೊಡಿಬೋದಾ? ಅದು ಹೊಡೆದಾಗ ಈ ಮಿಶ್ರ ಬೆಳೆಗೇನು ಎಫೆಕ್ಟ್ ಆಗಲ್ವಾ? ಈ ಅವರೆ ಗಿಡ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇದಕ್ಕೇನು ಎಫೆಕ್ಟ್ ಆಗಲ್ವಾ ಅನ್ನೋದು ಒಂದು ನಮಗೆ ಪ್ರಶ್ನೆಯಾಗಿ ಉಳಿದಿದೆ. ಏಕೆಂದರೆ ಒಂದು ವೇಳೆ ಏನಾದರೂ ಎಫೆಕ್ಟ್ ಆಗಿ ಅದೇನಾದರೂ ಬರ್ನ್ ಆದರೆ, ಜೀವ ಕಳ್ಕೊಂಡ್ರೆ ಇಷ್ಟು ಶ್ರಮಕ್ಕೆ ನಾವು ಪ್ರತಿಫಲ ಸಿಗೋದಿಲ್ಲ. ಸೊ ದಯವಿಟ್ಟು ಅದನ್ನು ವ್ಯಕ್ತಪಡಿಸ್ಬೇಕು. ಬಟ್ ಯಾರೇ ಅದನ್ನು ಸಿಂಪರಣೆ ಮಾಡಲಿ, ಅದನ್ನು ಬಳಕೆ ಮಾಡ್ತಾರೆ, ದಯವಿಟ್ಟು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಮಾಡ್ಕೊಳ್ಳಿ. ಅದಕ್ಕೆ ಜಾಸ್ತಿ ಅವಲಂಬನೆ ಮಾಡಬೇಡಿ. ಏಕೆಂತಂದರೆ ಈಗಾಗಲೇ ಮನುಷ್ಯರಲ್ಲಿ ತುಂಬ ನಾನಾ ರೀತಿಯ ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಅನಾರೋಗ್ಯ ಪೀಡಿತರಾಗ್ತಾಯಿದ್ದಾರೆ. ಯಾಕೆಂದರೆ ಅದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವೇ ಕಾರಣ ಆಗಿರ್ತೀರ. ಯಾಕಂದ್ರೆ ನಾವು ತಿನ್ನೋ ಆಹಾರ ಆಗಿರ್ಬೋದು, ಯಾವುದೇ ತಗೊಳ್ಳಿ ಅಲ್ವಾ, ಯಾವುದಕ್ಕೂ ಕೆಮಿಕಲ್ಸ್, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಬಳಸದೆ ಯಾವುದೇ ಬೆಳೆ ಈಗ ಮಾಡ್ತಾಯಿಲ್ಲ. ಅದರಲ್ಲೂ ಯಥೇಚ್ಛವಾಗಿ ಬಳಸ್ತಾರೆ ನಮ್ಮ ರೈತ ಬಾಂಧವರು ಕೆಲವರು. ದಯವಿಟ್ಟು ಅದಕ್ಕೆ ಕೈ ಹಾಕಬೇಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಏನಿದೆ ಅದು ಬೆಳೆ ಬರಲಿ ಅಲ್ವಾ. ಆರೋಗ್ಯ ಮುಖ್ಯ. ಮುಂದಿನ ಪೀಳಿಗೆಯ ಏನು ನಮ್ಮ ಮಕ್ಕಳು, ಮುಂದಿನ ಪೀಳಿಗೆ ಅಂತ ನಾವೇನು ಕರಿತೀವಿ, ಅವರ ಆರೋಗ್ಯ ಮುಖ್ಯ ಆಗುತ್ತೆ. ನಮ್ಮ ಸ್ವಾರ್ಥ ಈಗ ಕ್ಷಣಿಕ. ಅದು ಇಳುವರಿ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಏನೇ ಆಗಲಿ ಅದು ಕ್ಷಣಿಕ. ಅದೇ ಶಾಶ್ವತ, ನಮಗೆ ಶಾಶ್ವತವಾಗಿ ಆರ್ಥಿಕತೆ ಒಂದು ಸಬಲರಾಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ತುಂಬ ಕೆಮಿಕಲ್ಸ್ ಬಳಸಬೇಡಿ. ಕೀಟನಾಶಕಗಳು, ಕ್ರಿಮಿನಾಶಕಗಳು, ರಸಗೊಬ್ಬರಗಳು, ಆದಷ್ಟು ಕೊಟ್ಟಿಗೆ ಗೊಬ್ಬರ ಸಾಂಪ್ರದಾಯಿಕ ಕೃಷಿಯಲ್ಲಿ ದಯವಿಟ್ಟು ಬಳಸಿ. ನೋಡಿ, ಯಾವುದೇ ರಾಸಾಯನಿಕ ಗೊಬ್ಬರಗಳು ಬಳಸಿಲ್ಲ, ಆದ್ರೂ ಇಷ್ಟೊಂದು ನೈಜತೆ ಕಾಪಾಡ್ಕೊಂಡಿದ್ದಾವೆ ಈ ಸಸ್ಯಗಳು, ಗಮನಿಸಿ. ಒಂದು ವೇಳೆ ನಾವು ಯೂರಿಯಾ ಅಂತ ನಾವೇನು ಕರಿತೀವಿ, ತುಂಬ ಬಳಕೆ ಮಾಡಿದಾಗ ಈ ಮಳೆ ಹಿಂದಕ್ಕೆ ಹೋಗುತ್ತೆ. ಇದೇ ರೀತಿ ಮಳೆ ಬೀಳ್ಕೊಂಡಿರೋದಿಲ್ಲ. ಆಗ ಏನಾಗುತ್ತೆ, ಈ ನಾವು ಯೂರಿಯಾ ಜಾಸ್ತಿ ಫರ್ಟಿಲೈಸರ್ಸ್ ನಾವೇನು ಬಳಸ್ತೀವಿ, ಅದು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿ ಬಳಸಿದಾಗ ಈ ಮಳೆ ಹಿಂದಕ್ಕೆ ಹೋಗುತ್ತೆ. ಅಂದರೆ ಸ್ವಲ್ಪ ಒಂದು 2 ವೀಕ್ಸ್ 3 ವೀಕ್ಸ್ ಅಥವಾ 1 ಮಂತು ಈ ಥರ ಮಳೆ ಸ್ವಲ್ಪ ಬರಗಾಲ ಬಂದಾಗ, ಕ್ಷಾಮ ಉಂಟಾದಾಗ ಈ ಬೆಳೆ ನಾವೇನು ಯೂರಿಯಾ ಹೆಚ್ಚಾಗಿ ಬಳಸಿರ್ತೀವಿ, ಆಗ ಈ ಬೆಳೆಗಳು ಒಣಗುತ್ತೆ. ಆಲ್ಮೋಸ್ಟ್ ಆಲ್ ಏನು ಬೆಳೆ ಇದೆ ಇದರಲ್ಲಿ ಅರ್ಧ ಪ್ರಮಾಣ 50% ಕೂಡ ನಮ್ಗೆ ಸಿಗೋದಿಲ್ಲ ಮಳೆ ಹಿಂದಕ್ಕೆ ಹೋದಾಗ. ಸೊ ಅದಕ್ಕೆ ದಯವಿಟ್ಟು ಏನು ನೈಜತೆ, ಸ್ವಾಭಾವಿಕವಾಗಿ ಪ್ರಕೃತಿಯ ದತ್ತವಾಗಿ ಏನು ಸಿಗುತ್ತೆ ಲವಣಾಂಶಗಳ ಭೂಮಿಯಿಂದ ಆ ಗಿಡ ಸಸ್ಯಗಳಿಗೆ, ಅದು ಮಾತ್ರ ಸಿಗಲಿ.
ನಾವು ಕೃತಕವಾಗಿ ಎಷ್ಟೇ ರಸಗೊಬ್ಬರಗಳು, ಕೀಟನಾಶಕಗಳು ಇನ್ನೊಂದು ಮತ್ತೊಂದು ನೀಡಿದಷ್ಟು ಅದರ ಆರೋಗ್ಯ ಮೇಲೆ ಪ್ರಭಾವ ಬೀರುತ್ತೆ. ಬೇಗ ಬೆಳವಣಿಗೆ ಆಗ್ಬೋದು, ಆದರೆ ನಿರಂತರ ಸ್ಥಿರತೆ ಕಾಯ್ದುಕೊಳ್ಳೋದಿಲ್ಲ. ಆ ತೇವಾಂಶ ಇದ್ದಾಗ ರಸಗೊಬ್ಬರಗಳ ಒಂದು ಕ್ವಾಲಿಟಿ ಇಂದಾಗಿ ಬೇಗ ಮೇಲೆ ಬರ್ಬೋದು, ಅಂದರೆ ಸ್ವಲ್ಪ ಬೆಳವಣಿಗೆಯಲ್ಲಿ ವೇಗ ಬರ್ಬೋದೇ ಹೊರತು ತಾತ್ಕಾಲಿಕವಾಗಿ, ಬಟ್ ಶಾಶ್ವತವಾಗಿ ಅದರ ಪರಿಣಾಮ ಕಡಿಮೆ. ಅದರಿಂದ ಆದಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿ, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳನ್ನ ಬಳಕೆ ಕಡಿಮೆ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೋಲಾರ.